ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು IAS ಬಗ್ಗೆ ತಿಳ್ಕೊಳ್ಳೋಣ. IAS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅದೇ ರೀಸೆಂಟಾಗಿ ಸುನೀತಾ ವಿಲಿಯಮ್ಸ್ ಹೋಗಿ ಬಂದಿರೋದು. ಓಕೆ, ಇದನ್ನು ನೋಡಿದರೆ ನಿಮಗೆ ಅನಿಸುತ್ತೆ ಇದನ್ನು ಅಲ್ಲಿ ಹೋಗಿ ಹೇಗೆ ಬಿಲ್ಡ್ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ನೀವು ಒಂದು ಸರಿ ಆದರೂ ಕೇಳಿರ್ತೀರಾ, ಇಲ್ಲ ಫೋಟೋ ನೋಡಿರ್ತೀರಾ, ಇಲ್ಲ ವೀಡಿಯೋಸ್ ನೋಡಿರ್ತೀರ. ಇದು ಮನುಷ್ಯನಿಂದ ನಿರ್ಮಿಸಲ್ಪಟ್ಟ ಅತ್ಯಂತ ದೊಡ್ಡ ಸ್ಟ್ರಕ್ಚರ್. ಇಷ್ಟು ದೊಡ್ಡ ನಿರ್ಮಾಣವನ್ನು ಸ್ಪೇಸ್ನಲ್ಲಿ ಹೇಗೆ ನಿರ್ಮಿಸಿದಾರಂತ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮ್ಮೆಲ್ಲರಿಗೂ ಆಸಕ್ತಿ ಇರುತ್ತೆ, ಆದರೆ ನಮಗಿಂತ ಜಾಸ್ತಿ ಆಸ್ಟ್ರೋನಮರ್ಸ್ಗಿರುತ್ತೆ. ಅವರು ಅಲ್ಲೆಲ್ಲ ಕಾನ್ಫಿಗರ್ ಮಾಡಿರ್ತಾರೆ, ಓಕೆನಾ. ಅದನ್ನು ನಾವು ಕೆಳಗಡೆ ಕೂತು ನೋಡ್ಬೋದು, ಟೆಲಿಸ್ಕೋಪಿಂದ ಎಲ್ಲ ಸ್ವಲ್ಪ ಎಕ್ಸ್ಪೀರಿಮೆಂಟ್ ಕಂಡಕ್ಟ್ ಮಾಡ್ಬೋದು. ಬಟ್ ಎಲ್ಲನೂ ಮಾಡೋಕ್ಕಾಗಲ್ಲ, ಚಿಕ್ಕದು ಮಾಡ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಅಲ್ಲಿಗೆ ಹೋಗಿ ಎಕ್ಸ್ಪೀರಿಮೆಂಟ್ಸ್ನ ಕಂಡಕ್ಟ್ ಮಾಡೋಕ್ಕೆ ಇದನ್ನು ನಿರ್ಮಿಸಿದ್ದಾರೆ. ಸೊ ಅದಕ್ಕೆ ಅಲ್ಲಿಗೆ ಆಸ್ಟ್ರೋನಮರ್ಸ್ ಹೋಗ್ತಾರೆ. IASನಂಥ ಐಡಿಯಾ ಆವಾಗಿನ ಕಾಲದಲ್ಲೇ ಇತ್ತು ನಮ್ಮ ವಿಜ್ಞಾನಿಗಳಿಗೆ ಮಾಡಬೇಕು ಅಂತ. ಬಟ್ ಆವಾಗಿನ ಟೆಕ್ನಾಲಜಿಗೆ ಇದು ಸಾಧ್ಯವಾಗಿರಲಿಲ್ಲ. ಇದೇ ಮೊದಲನೇ ಸ್ಪೇಸ್ ಸ್ಟೇಷನ್ ಏನಲ್ಲ, ಇದಕ್ಕೂ ಮುಂಚೆ ಬೇರೆ ದೇಶಗಳು ಚಿಕ್ಕ ಚಿಕ್ಕ ಸ್ಪೇಸ್ ಸ್ಟೇಷನ್ನ ನಿರ್ಮಿಸಿದ್ರು. ಈ ಥರ ಇವೆಲ್ಲ ಓಲ್ಡ್ ಸ್ಪೇಸ್ ಸ್ಟೇಷನ್ಸು. ಎಲ್ಲರಿಗಿಂತ ಮುಂಚೆ ರಷ್ಯಾದವರು ಇದನ್ನು ಡೆವಲಪ್ ಮಾಡ್ತಾರೆ. ಯಾವಾಗಂತ ಹೇಳಿದ್ರೆ 1971 ಏಪ್ರಿಲಲ್ಲಿ ಲಾಂಚ್ ಮಾಡಿ ಅದಕ್ಕೆ ಸಲ್ಯೂಟ್ 1 ಅಂತ ಹೆಸರಿಡ್ತಾರೆ. ಆಗ US ಮತ್ತು ರಷ್ಯಾದವ್ರಿಗೆ ಕೋಲ್ಡ್ ವಾರ್ ನಡೀತಾ ಇತ್ತು. ಅದಕ್ಕೆ US ನವ್ರು ಏನು ಮಾಡಿದರು ಅಂತೇಳಿ, ನಾವೇನು ಅವ್ರಿಗಿಂತ ಏನು ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು 1973ರಲ್ಲಿ ಸ್ಕೈ ಲ್ಯಾಬ್ ಅಂತ ಹೇಳಿಬಿಟ್ಟು ಅವರೊಂದು ಸ್ಪೇಸ್ ಸ್ಟೇಷನ್ನ ನಿರ್ಮಾಣ ಮಾಡಿದ್ರು. ಬಟ್ ರಷ್ಯಾ ಮತ್ತು ಇವ್ರು ಮಾಡಿದ್ರು ಎರಡೂ ಪುಟ್ಟ ಸ್ಪೇಸ್ ಸ್ಟೇಷನ್. ಆವಾಗಲೇ ಬಂದಿದ್ದೆ IAS, ಮನುಷ್ಯರಿಂದ ನಿರ್ಮಿಸಲ್ಪಟ್ಟ ಅತ್ಯಂತ ದೊಡ್ಡ ಸ್ಟ್ರಕ್ಚರ್ ಇದು. ಈ IAS ಯಾವುದೋ ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ಕೆಲಸದಲ್ಲಿ ಕೆಲವು ದೇಶಗಳ ಪರಿಶ್ರಮ ಇದೆ. ಇದಕ್ಕೆ USA, ಯುರೋಪ್, ಜಪಾನ್, ಕ್ಯಾನಡಾ, ರಷ್ಯಾ ಈ ಎಲ್ಲ ದೇಶಗಳು ಸೇರಿಕೊಂಡು ಈ IASನ ನಿರ್ಮಾಣ ಮಾಡಿದರು. ನಾಸಾದವರು ಈ IAS ನಿರ್ಮಾಣಕ್ಕಿಂತ ಮುಂಚೆ 1984ರಲ್ಲಿ ಫ್ರೀಡಮ್ ಅನ್ನೋ ಸ್ಪೇಸ್ ನಿರ್ಮಿಸಲು ಅನೌನ್ಸ್ ಮಾಡಿದರು. ಇದು ಕಂಪ್ಲೀಟ್ ಆಗೋ ಮುಂಚೆನೇ US ಗೌರ್ಮೆಂಟ್ ಏನು ಮಾಡಿತ್ತು ಅಂತ ಹೇಳಿದ್ರೆ, ಇದಕ್ಕೆ ಯಾಕೆ ಇಷ್ಟು ಹಣ ಹಾಕ್ಬೇಕು, ನಾವು ಖರ್ಚು ಮಾಡಬೇಕು ಅಂತೇಳಿ ಫಂಡ್ಸ್ ಕೊಡೋದನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತು. ಆ ಕೆಲಸ ಅಲ್ಲಿಗೆ ನಿಂತುಬಿಡ್ತು. ಆದರೆ ನಂತರ 1993ರಲ್ಲಿ ಮತ್ತೆ ಈ ಫ್ರೀಡಮ್ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರು. ಆಗ ಈ ಸಲ ನಾವಷ್ಟೇ ಯಾಕೆ ಹಣ ಹಾಕೋದು, ಬೇರೆ ದೇಶಗಳನ್ನು ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿಕೊಂಡು ನಾವು ಮಾಡಿದರೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಅದೇ 5 ದೇಶಗಳು ಹೇಳಿದ್ನಲ್ವ, ಎಲ್ಲ ದೇಶಗಳನ್ನು ಅವರು ಒಟ್ಟುಗೂಡಿಸ್ಕೊಂಡು ಫಂಡ್ಸ್ ಎಲ್ಲ ಇದು ಮಾಡಿಕೊಂಡು ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಕ್ಕೆ 10 ಇಯರ್ಸ್ ಟೈಮ್ ತೊಗೊಳ್ತು. ಇದು ಈ ಥರ ನಮಗೆ ಕಾಣಿಸೋ IAS ಸ್ಪೇಸ್ ಸ್ಟೇಷನ್, ಆದರೆ ಇಷ್ಟು ಚಿಕ್ಕದಿಲ್ಲ. ಇದು 1 ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡದಾಗಿದೆ. ಇದರಲ್ಲಿ ನಾವು ಒಳಗಡೆ ಯಾವಾಗಲೂ 6 ಮೆಂಬರ್ಸ್ ಅಷ್ಟೇ ವರ್ಕ್ ಮಾಡ್ಬೋದು. ಹಾಗಾಗಿ ಇವರು ಯಾವಾಗಲೂ 6 ಮಂತ್ಸ್ ಒಂದ್ಸಲ ಆಸ್ಟ್ರೋನಾಟ್ಸ್ ಚೇಂಜ್ ಆಗ್ತಾ ಇರ್ತಾರೆ. ಓಕೆ, ಈಗ ಈ ಭಾರಿ ನಿರ್ಮಾಣವನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದರು ಅಂತ ನೋಡೋಣ. ಈ IASನ ಡಿಟ್ಯಾಚಬಲ್ ಪಾರ್ಟ್ಸಿಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂದರೆ ಚಿಕ್ಕ ಚಿಕ್ಕ ಪಾರ್ಟ್ಸನ್ನು ಸೇರಿಸಿ ನಿರ್ಮಾಣ ಮಾಡಿದ್ದಾರೆ. ಇವನ್ನು ಮಾಡ್ಯೂಲ್ಸ್ ಅಂತಲೂ ಕರೀತಾರೆ. ಒಂದೊಂದು ಕಂಪಾರ್ಟ್ಮೆಂಟ್ಸ್ ಒಂದೊಂದು ದೇಶಕ್ಕೆ ಸೇರಿದ್ದು. ಇದರಲ್ಲಿ ರಿಸರ್ಚ್ ಲ್ಯಾಬ್ಸ್ ಕೂಡ ಇರ್ತವೆ. ಅವುಗಳಲ್ಲಿ ಆಸ್ಟ್ರೋನಾಟ್ ಸೈನ್ಸ್ ಎಕ್ಸ್ಪೀರಿಮೆಂಟ್ಸ್ ಕೂಡ ಮಾಡ್ತಾ ಇರ್ತಾರೆ. ಆ ಎಲ್ಲ ರಿಸರ್ಚ್ಗಳು ಸ್ಪೇಸ್ ಸಂಬಂಧಪಟ್ಟಿದ್ದೇ ಆಗಿರುತ್ತದೆ. ಇದರಲ್ಲಿ ಆಸ್ಟ್ರೋನಾಟ್ಸ್ ಇರೋಕ್ಕೆ ಸಪ್ರೇಟ್ ಚೇಂಬರ್ಸ್ ಇರ್ತವೆ. ಇವು ನೋಡೋಕ್ಕೆ ಕ್ಯಾಪ್ಸೂಲ್ ಥರ ಕಾಣಿಸ್ತಾ ಇರ್ತವೆ. ಇವನ್ನು ಪ್ರೆಷರೈಡ್ ಚೇಂಬರ್ಸ್ ಅಂತಲೂ ಕರೀತಾರೆ. ಈ IASನಲ್ಲಿ ಇರೋವರೆಗೂ ಆಸ್ಟ್ರೋನಾಟ್ ಸ್ಪೇಸ್ ಸೂಟ್ಸ್ ಹಾಕಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂತ ಹೇಳಿದರೆ ಈ ಚೇಂಬರ್ಸ್ ಭೂಮಿಗೆ ಅನುಕೂಲವಾದ ಪ್ರೆಷರ್ ಮೇಂಟೈನ್ ಮಾಡ್ತಿರ್ತವೆ. ಅದಲ್ಲದೆ ಇದರಲ್ಲಿ ಆಕ್ಸಿಜನ್ ಕೂಡ ಇರುತ್ತೆ. ಆಸ್ಟ್ರೋನಾಟ್ಸ್ ಇಲ್ಲೇ ತಿನ್ನೋದು, ಮಲಗೋದು, ಎಕ್ಸಸೈಸ್ ಕೂಡ ಮಾಡ್ತಾ ಇರ್ತಾರೆ. ಈ ಚೇಂಬರ್ಸ್ ಎಕ್ಸಾಕ್ಟಾಗಿ ಸೆಂಟ್ರಲ್ ಇರ್ತವೆ. ಈ ಸ್ಪೇಸ್ ಸ್ಟೇಷನಲ್ಲಿ 2 ವಿಭಾಗಗಳು ಇರುತ್ತವೆ. ಒಂದು ರಷ್ಯನ್ ಮಾಡೆಲ್, ಈ ಪೂರ್ತಿಯಾಗಿ ರಷ್ಯಾಗೆ ಸಂಬಂಧಿಸಲ್ಪಟ್ಟಿದ್ದು. ಇನ್ನೂ ಒಂದು ಅಮೇರಿಕನ್ ಆರ್ಬಿಟಲ್ ಸೆಗ್ಮೆಂಟ್. ಬಟ್ ಆದರೆ ಇದರಲ್ಲಿ ಅಮೇರಿಕದವರು ಅಷ್ಟೇ ಅಲ್ಲದೆ ಜಪಾನ್, ಕೆನಡಾ ಆಸ್ಟ್ರೋನಾಟ್ಸ್ ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಈ ಮಾಡ್ಯೂಲ್ಸ್ನ ಯಾರಿಗೆ ಬೇಕಾದಂತೆ ತಯಾರಿಸ್ಕೊಂಡು ಸ್ಪೇಸ್ನಲ್ಲಿ ಲಾಂಚ್ ಮಾಡ್ತಾರೆ. ಲಾಂಚ್ ಆದಮೇಲೆ ಇವನ್ನು ಸ್ಪೇಸ್ನಲ್ಲಿ ಫಿಟ್ ಮಾಡ್ತಾರೆ. ಇವನ್ನ ಹೇಗೆ ಫಿಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ಸ್ಪೇಸ್ ಸ್ಟೇಷನ್ ಪಾರ್ಟ್ಗೆ ಡಾಕಿಂಗ್ ಪೋರ್ಟ್ ಇರುತ್ತೆ. ಈ ಡಾಕಿಂಗ್ ಪೋರ್ಟಿಂದನೇ ಒಂದೊಂದು ಸ್ಪೇಸ್ ಸ್ಟೇಷನ್ ಪಾರ್ಟ್ನ ಕನೆಕ್ಟ್ ಮಾಡ್ತಾರೆ. ಬರೀ ಡಾಕಿಂಗ್ ಪೋರ್ಟ್ ಇದ್ದರೆ ಸಾಕಾಗಲ್ಲ, ಅದನ್ನೇ ಕನೆಕ್ಟ್ ಮಾಡೋಕ್ಕೆ ಅಟ್ಯಾಚ್ಮೆಂಟ್ ಕೂಡ ಇರಬೇಕು. ಇದನ್ನು PMA ಅಂತ ಕರೀತಾರೆ. ಈ ಪಾರ್ಟ್ಸ್ನ ಪ್ರೊಪೆಲ್ಲರ್ಸ್ನಿಂದ ಒಂದೊಂದು ಪಾರ್ಟ್ನ ಹತ್ತಿರಕ್ಕೆ ತಂದು ಇವನ್ನು ಜೋಡಿಸಿರ್ತಾರೆ. ಪ್ರೊಪೆಲ್ಲರ್ಸ್ ಅಂದರೆ ಸ್ಪೇಸ್ನಲ್ಲಿ ಯಾವುದಾದ್ರೂ ಪಾರ್ಟ್ಸ್ನ ಮೂವ್ ಮಾಡೋಕ್ಕೆ ಸಹಾಯ ಮಾಡುತ್ತವೆ. ಹೀಗೆ ಒಂದಕ್ಕೊಂದು ಅಟ್ಯಾಚ್ ಮಾಡಿ ಇಷ್ಟು ದೊಡ್ಡ ಸ್ಪೇಸ್ ಸ್ಟೇಷನ್ನ ನಿರ್ಮಾಣ ಮಾಡಿದ್ದಾರೆ.
ನಂತರ ಈ ಸ್ಪೇಸ್ ಸ್ಟೇಷನ್ನಲ್ಲಿ ಎನರ್ಜಿಗಾಗಿ ಇದಕ್ಕೆ ಸೋಲಾರ್ ಅರಸನ್ನು ಅಟ್ಯಾಚ್ ಮಾಡಿದ್ದಾರೆ. ಇವುಗಳಿಗೆ ಸೂರ್ಯನ ಕಿರಣ ಬಡಿದಾಗ ಎನರ್ಜಿ ಸೃಷ್ಟಿಯಾಗುತ್ತದೆ. ಆ ಎನರ್ಜಿಯನ್ನೇ ಈ ಸ್ಪೇಸ್ ಸ್ಟೇಷನ್ನಲ್ಲಿ ಬಳಸ್ಕೊಳ್ತಾರೆ. ಆದರೆ ಇವುಗಳಿಂದ ಎನರ್ಜಿ ಸೃಷ್ಟಿ ಆಗೋದಲ್ಲದೆ ಹೀಟ್ ಕೂಡ ಸೃಷ್ಟಿಯಾಗುತ್ತೆ. ಅದಕ್ಕೆ ಅದನ್ನು ಹೀಟ್ ತಪ್ಪಿಸ್ಕೊಳ್ಳೋಕ್ಕೆ ಪ್ರತಿಯೊಂದು ಇದರಲ್ಲಿ ರೇಡಿಯೇಟರ್ಸ್ನ ಹಾಕಿರ್ತಾರೆ. ರೇಡಿಯೇಟರ್ಸ್ ಹೀಟ್ ಅಬ್ಸರ್ವ್ನ ಮಾಡಿಕೊಂಡು ಹೊರಗಡೆ ಬಿಡುತ್ತವೆ. ಈ IISನ ಮೇನ್ ಪರ್ಪಸ್ ಏನಂತ ಹೇಳಿದರೆ ಸ್ಪೇಸ್ನಲ್ಲೇ ಎಕ್ಸ್ಪೆರಿಮೆಂಟ್ ಮಾಡೋದು. ಅದಕ್ಕೆ ಎಲ್ಲ ದೇಶಗಳು ತಮ್ಮ ಲ್ಯಾಬ್ಗಳನ್ನ ಡಿಸೈನ್ ಮಾಡಿಕೊಂಡು ಸ್ಪೇಸ್ ಸ್ಟೇಷನಲ್ಲಿ ಅಟ್ಯಾಚ್ ಮಾಡಿವೆ. ಇವು ಎಲ್ಲ ಆ ದೇಶಗಳಿಗೆ ಸಂಬಂಧಪಟ್ಟ ಲ್ಯಾಬ್ರೇಟ್ರಿಗಳು. ಓಕೆ, ಇದನ್ನು ನೋಡ್ತಾ ಇದ್ದರೆ ನಮ್ಗೆ ಏನು ಅನಿಸುತ್ತೆ ಅಂತ ಹೇಳಿದರೆ ಇದು ಒಂದು ಇಂಜಿನಿಯರಿಂಗ್ ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು. ಎಷ್ಟು ಥಿಂಕ್ ಮಾಡಿಬಿಟ್ಟು ಅಲ್ಲಿ ಹೋಗಿ ನಿರ್ಮಾಣ ಮಾಡಿದ್ದಾರೆ ಅಂತ. ಮುಂದೊಂದಿನ ನಮ್ಮ ಇಂಡಿಯಾನು ಇದೇ ಥರ ಒಂದು ಸ್ಪೇಸ್ ಸ್ಟೇಷನ್ನ ಕನ್ಸ್ಟ್ರಕ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ನಾವು ಇದು ಮಾಡೋಣ. ಓಕೆ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.